ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ. 500 ವರ್ಷಗಳ ಸುದೀರ್ಘ ಕಾಯುವಿಕೆಗೆ ಅಂತ್ಯ ಸಿಕ್ಕಿದ್ರೂ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ಮೋದಿಯನ್ನ ಕಾಂಟ್ರವರ್ಸಿಗಳು ಬಿಟ್ಟಿಲ್ಲ. ಒಂದರ ಹಿಂದೊಂದು ವಿವಾದಗಳನ್ನು ಹುಡುಕಿ ಮೋದಿನ ಹಣಿತಾನೇ ಇದ್ದಾರೆ. ಆ ಎಲ್ಲ ಕಾಂಟ್ರವರ್ಸಿಗಳಾದರೂ ಏನು ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀವಿ. ಸ್ಪೆಷಲ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ವಿವಾದ ನಂಬರ್ 1 ಏನಂದ್ರೆ, ಮೋದಿ ಪ್ರಾಣ ಪ್ರತಿಷ್ಠಾಪನೆ ವೇಳೆ ಗರ್ಭಗುಡಿಲಿದ್ರು, ಅವರ ಕೈಲಿಂದಾನೇ ಆಯ್ತು ಅನ್ನೋದು. ಪ್ರಾಣ ಪ್ರತಿಷ್ಠಾಪನೆಗೂ ಮೊದಲು ಶಂಕರ ಮಠದ ಕೆಲವರು ಆಕ್ಷೇಪ ಎತ್ತಿದ್ರು. ಪ್ರಾಣ ಪ್ರತಿಷ್ಠಾಪನೆ ಮಾಡೋದಕ್ಕೆ ಮೋದಿಗೆ ಯಾವ ಅರ್ಹತೆ ಇದೆ ಅನ್ನೋ ಪ್ರಶ್ನೆ ಎತ್ತಿದ್ರು. ಪ್ರಾಣ ಪ್ರತಿಷ್ಠಾಪನೆ ನಂತರ ಅದೇ ಶಂಕರ ಪೀಠದವರು ನಾವು ಮೋದಿ ವಿರೋಧಿಗಳಲ್ಲ, ಮೋದಿ ಮಾಡಿದ್ರಲ್ಲಿ ಏನೂ ತಪ್ಪಿಲ್ಲ ಅಂದ್ರು. ಆದ್ರೆ ಈಗ ವಿವಾದ ಎತ್ತಿರೋದು ಯಾರು ಗೊತ್ತೇ? ಜಾತ್ಯತೀತವಾದಿ ಬುದ್ಧಿಜೀವಿಗಳು. ಹೌದು, ಕೆಲವು ಜಾತ್ಯತೀತವಾದಿಗಳೇ ಮೋದಿ ಇದ್ದದ್ದು ತಪ್ಪಲ್ವೇ ಅನ್ನೋ ವಾದ ಎತ್ತಿದ್ದಾರೆ. ಸನಾತನ ಧರ್ಮದ ಪ್ರಕಾರ ಬ್ರಾಹ್ಮಣರಷ್ಟೇ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಲ್ವೇ, ಇದು ತಪ್ಪಲ್ವೇ ಅನ್ನೋದು ಒಂದು ಪ್ರಶ್ನೆ. ಆದರೆ ಈ ಮೂಲಕ ಹಿಂದೂ ಧರ್ಮಕ್ಕೆ ಅಂಟಿಕೊಂಡಿದ್ದ ಬ್ರಾಹ್ಮಣರಷ್ಟೇ ಮಾಡಬೇಕಿದ್ದ ಪ್ರಾಣ ಪ್ರತಿಷ್ಠಾಪನೆಯನ್ನ ಹಿಂದುಳಿದ ವರ್ಗದ ಮೋದಿ ಮಾಡಿ ಬ್ರೇಕ್ ಮಾಡಿದ್ರು ಅನ್ನೋ ವಾದವನ್ನು ಮುಂದಿಟ್ಟಿದ್ದಾರೆ. ಯಾಕಂದ್ರೆ ಮೋದಿ ಹಿಂದುಳಿದ ಗಾಣಿಗ ಜಾತಿಗೆ ಸೇರಿದವರು. ಇಲ್ಲಿ ಅವರದ್ದು 2 ರೀತಿಯ ವಾದಗಳಿವೆ. ಈ ವಾದವನ್ನ ಯಾವ ರೀತಿ ಪ್ರಶ್ನೆ ಮಾಡಿದ್ರು ಅವರ ಹತ್ರ ಇನ್ನೊಂದು ವಾದ ಇದೆ. ಆ ವಾದ ಎತ್ಕೊಂಡು ಮೋದಿ ಮಾಡಿದ್ರೆ ಏನ್ ತಪ್ಪು ಅಂದ್ರ, ಆಗ ಅವ್ರು ನಾವು ಹೇಳಿದ್ದು ಅದನ್ನೇ ಅಲ್ವಾ, ಸನಾತನ ಧರ್ಮದ ರೂಲ್ಸ್ ಬ್ರೇಕ್ ಮಾಡಿದ್ರು ಅನ್ನೋ ವಾದ ಮಾಡ್ತಾರೆ. ಹೌದು, ಮೋದಿ ಮಾಡಿದ ತಪ್ಪು ಅಂದ್ರ ಇನ್ನೊಂದು ಆಂಗಲಿನ ವಾದ ಬರುತ್ತೆ. ನೋಡಿದ್ರ, ಹಿಂದೂ ಧರ್ಮ ಅಂದ್ರೆ ಬ್ರಾಹ್ಮಣ ಧರ್ಮ, ಬಡ್ಡೆತವಾ, ಅರ್ಥ ಮಾಡ್ಕೊಳ್ಳಿ ಅಂತಾರೆ. ಎಂದಿನಂತೆ ಹಂಗ್ ಬಂದ್ರೆ ಹಂಗೆ, ಹಿಂಗ್ ಬಂದ್ರೆ ಹಿಂಗೆ ಅನ್ನೋ ವಾದ ಇಟ್ಟಿದ್ದಾರೆ. ಅಷ್ಟೇ ಅಲ್ಲ, ದಲಿತರನ್ನೂ ಅರ್ಚಕರನ್ನಾಗಿ ಮಾಡಿದ್ದಾರೆ. ಇದು ಸನಾತನ ಧರ್ಮಕ್ಕೆ ವಿರುದ್ಧ ಅನ್ನೋದು ಮತ್ತೊಂದು ವಾದ. ಇದು ಒನ್ಸ್ ಅಗೇನ್ ಜಾತ್ಯತೀತವಾದಿಗಳ ವಾದ. ಈ ವಾದನೂ ಅಷ್ಟೇ, ವಿರೋಧ ಮಾಡಿದ್ರೆ ಒಂಥರ ಆಗುತ್ತೆ, ವಿರೋಧ ಮಾಡದೇ ಇದ್ರೆ ಇನ್ನೊಂಥರ ಆಗತ್ತೆ. ಒಟ್ಟಿನಲ್ಲಿ ಈ ಬಾರಿ ಜಾತ್ಯತೀತವಾದಿಗಳು ಜಾತಿ ಹುಡುಕೋಕೆ ಹೊರಟಿರೋದೇ ಒಂದು ಇಂಟ್ರೆಸ್ಟಿಂಗ್ ವಿಷಯ. ಆಮೇಲೆ ದೇವಸ್ಥಾನ ಪೂರ್ತಿ ಆಗೋಕ್ಕೂ ಮೊದಲೇ ಉದ್ಘಾಟನೆ ಮಾಡಿದ್ದಾರೆ. ಅದಕ್ಕೆ ಶಂಕರ ಮಠದವರು ವಿರೋಧ ಮಾಡಿದ್ರು. ಶಂಕರ ಮಠದವರ ತರ್ಕಕ್ಕೆ ಮೋದಿ ಕ್ಯಾರೆ ಅಂದಿಲ್ಲ ನೋಡ್ರಿ ಅನ್ನೋದು ಮತ್ತೊಂದು ವಾದ. ಅದನ್ನ ಶಂಕರ ಮಠದವರೇ ನಾವು ಹೇಳಿದ್ದೊಂದು ಬಂದಿದ್ದೊಂದು ಅಂತ ಹೇಳಿದ್ರು ಒಪ್ಪೋಕೆ ಬಿಡ್ತಿಲ್ಲ. ಇನ್ನು RSSನವರು ಇದಕ್ಕೆ ಒಪ್ಕೊಂಡಿಲ್ಲ ಅನ್ನೋ ಮತ್ತೊಂದು ವಿಚಿತ್ರವಾದನೂ ಇಟ್ಟಿದ್ದಾರೆ. ಪ್ರಾಣ ಪ್ರತಿಷ್ಠಾಪನೆ ವೇಳೆ ಮೋದಿ ಜೊತೆಗಿದ್ದ ಇನ್ನೊಬ್ಬ ಪ್ರಮುಖರು ಅಂದ್ರೆ ಮೋಹನ್ ಭಾಗವತ್, RSSನವರು. RSS ಹೋರಾಟ ನಡೆಸದೇ ಇದ್ರೆ ರಾಮ ಮಂದಿರ ಆಗ್ತಾನೂ ಇರಲಿಲ್ಲ ಅನ್ನೋದು ಎಲ್ಲರೂ ಒಪ್ಪೋ ವಿಷಯ. ಇನ್ನು ಮೋದಿಯವರ 11 ದಿನಗಳ ಕಠಿಣ ವ್ರತವನ್ನು ಪ್ರಶ್ನೆ ಮಾಡಿದ್ದಾಯ್ತು. ಅದು ಇನ್ನೊಂದು ಕಾಂಟ್ರವರ್ಸಿ. ವಿಚಿತ್ರ ಅಂದ್ರೆ ಇಂತಹ ವಾದಗಳನ್ನ ವೀರಪ್ಪ ಮೊಯ್ಲಿ, DK ಶಿವಕುಮಾರ್ ಅವರಂತಹ ನಾಯಕರು ಹೇಳ್ತಿರೋದು. ಆ ಮೂಲಕ ರಾಮ ಮಂದಿರ ಹೋರಾಟದಲ್ಲಿ ಬಿಜೆಪಿಗೆ ಸಿಕ್ತಿರೋ ಕ್ರೆಡಿಟ್ ಅನ್ನ ಹೇಗಾದ್ರೂ ಮಾಡಿ ಕಸಿದುಕೊಳ್ಳೋ ಕುತಂತ್ರ ನಡೆಯುತ್ತಿರುವಂತೆ ಕಾಣ್ತಾ ಇದೆ. ಇಷ್ಟಕ್ಕೂ ಕಾಂಗ್ರೆಸ್ ರಾಮ ಮಂದಿರ ಪ್ರತಿಷ್ಠಾಪನೆ ಆಹ್ವಾನ ಒಪ್ಕೊಂಡು ಹೋಗ್ಬಿಟ್ಟಿದ್ದಿದ್ರೆ ಈ ಸಮಸ್ಯೆನೇ ಬರ್ತಾ ಇರಲಿಲ್ವೇನೋ. ಆದ್ರೆ ನೋ ಎಂದಾಯ್ತು, ರಾಮ ವಿರೋಧಿ ಅನ್ನೋ ಹಣಪಟ್ಟಿ ಕಟ್ಟಿಕೊಂಡು ಆಯ್ತು. ಈಗ ಏನಾದ್ರೂ ಮಾಡಿ ಚಿತ್ರ ವಿಚಿತ್ರ ವಾದಗಳನ್ನ ಇಟ್ಟು ಕನ್ಫ್ಯೂಸ್ ಮಾಡೋ ತಂತ್ರಕ್ಕೆ ಶರಣಾಗಿರೋ ಹಾಗಿದೆ. ಜಾತಿಗಳನ್ನ ಸುಟ್ಟು ಬಿಡಿ ಅನ್ನೋರೆ ಮೋದಿಯ ಹಿಂದುಳಿದ ಜಾತಿ, ದಲಿತ ಅರ್ಚಕರ ನೇಮಕ ಪ್ರಶ್ನೆ ಮಾಡ್ತಿದ್ದಾರೆ. ಅಫ್ಕೋರ್ಸ್ ಇವರೆಲ್ಲರೂ ಜಾತ್ಯತೀತರು, ಮಾನವತಾವಾದಿಗಳು. ಒಟ್ಟಿನಲ್ಲಿ 5 ಶತಮಾನಗಳ ನಂತರ ರಾಮಲಲ್ಲ ಪ್ರತಿಷ್ಠಾಪನೆಯಾದರೂ ದೇಶವೇ ಸಂಭ್ರಮಿಸ್ತಾ ಇದ್ರು ಮೋದಿಯ ವಿರೋಧಿಗಳು ನೆಮ್ಮದಿಯಾಗಿಲ್ಲ, ಮೋದಿಯನ್ನ ವಿರೋಧಿಸುವುದನ್ನು ಬಿಟ್ಟಿಲ್ಲ. ಅದನ್ನೆಲ್ಲ ಸೈಡಿಗಿಡಿ. ರಾಮಲಲ್ಲ ಪ್ರತಿಷ್ಠಾಪನೆಯಾದಾಗಿನಿಂದ ಅಯೋಧ್ಯೆಗೆ ಪ್ರತಿದಿನ ಸರಾಸರಿ 3 ರಿಂದ 3.5 ಲಕ್ಷ ಭಕ್ತರು ಭೇಟಿ ಕೊಡ್ತಿದ್ದಾರೆ. ಒಂದೇ ವಾರದಲ್ಲಿ ಅಯೋಧ್ಯೆಗೆ ಭೇಟಿ ನೀಡಿದ ಭಕ್ತರ ಸಂಖ್ಯೆ 19 ಲಕ್ಷಕ್ಕೂ ಹೆಚ್ಚು. ಇದು ಹೀಗೆ ಕಂಟಿನ್ಯೂ ಆದ್ರೆ ಇನ್ನೊಂದು 3 ತಿಂಗಳಲ್ಲಿ ದೇಶದಲ್ಲಿ ಅತಿ ಹೆಚ್ಚು ಭಕ್ತರು ಭೇಟಿ ಕೊಡೋ ತಿರುಪತಿಯ ದಾಖಲೆ ಮುರಿಯಲಿದೆ. ಕ್ರೈಸ್ತರ ಪವಿತ್ರ ಕ್ಷೇತ್ರವಾದ ವ್ಯಾಟಿಕನ್ ಸಿಟಿ, ಮುಸ್ಲಿಮರ ಪವಿತ್ರ ಕ್ಷೇತ್ರವಾದ ಮೆಕ್ಕಾ, ಸಿಖ್ಖರ ಪವಿತ್ರ ಕ್ಷೇತ್ರವಾದ ಅಮೃತಸರದ ದಾಖಲೆಯನ್ನೂ ಮುರಿಯಲಿದೆ. ಅಯೋಧ್ಯೆ ಬದಲಾಗಿದೆ, ಭಾರತ ಬದಲಾಗಿದೆ. ಜೈ ಶ್ರೀರಾಮ್.